ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್, ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಕಾಮನ್ ಆಗಿ ಪೇಷಂಟ್ಸು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ನನ್ನ ಹತ್ರ ಬಂದು ಕೇಳೋದು, ಡಾಕ್ಟ್ರೇ ನಾವು ಗಂಡ ಹೆಂಡತಿ ಜೊತೆಗಿರ್ಬೋದಾ, ಸಂಭೋಗ ಮಾಡ್ಬೋದಾ ಅಂತ ಕೇಳ್ತಾರೆ. ಕೆಲವ್ರಿಗೆ ಏನೋ ಒಂದು ಮಿತ್ಸು, ಏನೋ ಒಂದು ಭಯ ಆಗಿ ಜೊತೆಗೇ ಇರಲ್ಲ. ಇಡೀ ಪ್ರೆಗ್ನೆನ್ಸಿಯಲ್ಲಿ ಅವರು ದೂರ ಇರ್ತಾರೆ. ಹಾಗೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಇದು ಸೇರೋದು ತೊಂದರೆ ಅಲ್ಲ, ಬಟ್ ಹೈಜೀನ್ ಮೇಂಟೈನ್ ಮಾಡಬೇಕಾಗತ್ತೆ. ಕಾಮನೆಸ್ಟ್ ಪ್ರಾಬ್ಲಮ್ ಗಂಡ ಹೆಂಡತಿ ಸೇರಿದಾಗ ಏನಾಗುತ್ತೆ ಅಂದರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ವಜೈನಲ್ ಹೈಜೀನ್ ತಾಯಿ ಮೇಂಟೈನ್ ಮಾಡಬೇಕಾಗತ್ತೆ, ಗರ್ಭಿಣಿ ತಾಯಿ. ಗಂಡಸರು ಕೂಡ ಅವರಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಟ್ರೀಟ್ ಮಾಡಿಕೊಂಡು ಆಮೇಲೆ ಸಂಭೋಗ ಕ್ರಿಯೆನ ತೊಡಗಿಸ್ಬೋದು. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ ಇನ್ಫೆಕ್ಷನ್ ಇದೆ ಅಂತ. ಆ ಟೈಮಲ್ಲಿ ಬೆಸ್ಟ್ ವೇ ಟು ಅವಾಯ್ಡ್ ಇನ್ಫೆಕ್ಷನ್ ಅಂದರೆ ಕಾಂಡಮ್ ಯೂಸ್ ಮಾಡಲಿ. ಕಾಂಡಮ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ತಾಯಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಆಮೇಲೆ ವಜೈನಲ್ ಹೈಜೀನ್ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ, 1-2 ಸರಿ ವಾಶ್ ಮಾಡಿದ್ರೆ ಮೇಲಿಂದ ಮೇಲೆ ಇನ್ಫೆಕ್ಷನ್ ಆಗಲ್ಲ. ಈ ಇನ್ಫೆಕ್ಷನಿಂದ ಆಗೋ ತೊಂದರೆ ಏನು? ಪ್ರೀಟರ್ಮ್ ಡೆಲಿವರಿ ಆಗೋ ಚಾನ್ಸ್ ಇರುತ್ತೆ, ಒಳಗೆ ಗರ್ಭಕೋಶದಲ್ಲಿ ಮಗುಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಆದ್ದರಿಂದ ಇನ್ಫೆಕ್ಷನ್ ಎಷ್ಟು ತಡೆಗಟ್ಟಿಸ್ತಾರೋ ಅಷ್ಟು ಒಳ್ಳೆಯದು. ಎರಡನೇದು, ಏನಾದ್ರು ಕಾಂಪ್ಲಿಕೇಶನ್ ಇದ್ದರೆ, ಈಗ ಪ್ರೆಗ್ನೆನ್ಸಿಯಲ್ಲಿ ತಾಯಿಗೆ ಬ್ಲೀಡಿಂಗ್ ಆಗ್ತಾಯಿದೆ, ಅದಕ್ಕೆ ನಾವು ಇಂಪ್ಲಾಂಟೇಷನ್ ಬ್ಲೀಡ್ ಅಂತಲೂ ಹೇಳ್ತೀವಿ, ಥ್ರೆಟನ್ಡ್ ಅಬಾರ್ಷನ್ ಅಂತಲೂ ಹೇಳ್ತೀವಿ, ಇಲ್ಲ ಜಸ್ಟ್ ಸಬ್ಕೊರಿಯಾನಿಕ್ ಬ್ಲೀಡ್ ಅಂತಲೂ ಹೇಳ್ತೀವಿ. ಸೊ ಈ ಥರ ಬ್ಲೀಡಿಂಗ್ ಇದ್ದಾಗ ಅವರು ಬಂದು ಡಾಕ್ಟ್ರಲ್ಲಿ ಪರೀಕ್ಷೆ ಮಾಡಿಸಿ ಆ ಟೈಮಲ್ಲಿ ಅವರು ಸೆಕ್ಷುವಲ್ ಇಂಟರ್ಕೋರ್ಸ್ ಅವಾಯ್ಡ್ ಮಾಡಬೇಕಾಗತ್ತೆ. ಆಮೇಲೆ ಕೆಲವು ಸರಿ ಏನಾಗುತ್ತೆ, ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇರುತ್ತೆ, ಆವಾಗಲೂ ಇನ್ಫೆಕ್ಷನ್ ಬೇಗ ಮೇಲೆ ಸ್ಪ್ರೆಡ್ ಆಗಿಬಿಡುತ್ತೆ. ಅಂಥವರು ಕೂಡ ಪ್ರೆಗ್ನೆನ್ಸಿಯಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಅವಾಯ್ಡ್ ಮಾಡ್ಬೋದು. ಬೆಸ್ಟ್ ಟೈಮ್ ಟು ಹ್ಯಾವ್ ಸೆಕ್ಷುವಲ್ ಇಂಟರ್ಕೋರ್ಸ್ ಅಂದರೆ 3 ಮಂತ್ಸಿಂದ 6 ಮಂತ್ಸ್ ಅಥವಾ 7 ಮಂತ್ಸ್ ಒಳಗೆ. ಟುವರ್ಡ್ಸ್ ಟರ್ಮ್ನು ಅಂದರೆ 9 ತಿಂಗಳಾದಮೇಲೂ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಅರ್ಲಿ ಪ್ರೆಗ್ನೆನ್ಸಿಯಲ್ಲೂ ಅಬಾರ್ಷನ್ನೇ ಆಗ್ಬೋದು, ಅಂದರೆ ಈ ಕಾರಣದಿಂದಲ್ಲ, ಬಟ್ ಥ್ರೆಟನ್ಡ್ ಅಬಾರ್ಷನ್ ಇರ್ಬೋದು, ಬ್ಲೀಡಿಂಗ್ ಇರ್ಬೋದು. ಸೊ ಆವಾಗಲೂ ಇಂಟರ್ಕೋರ್ಸ್ನ ಮಾಡೋದ್ರಿಂದ ಪ್ರಾಬ್ಲಮ್ಸ್ ಆಗ್ಬೋದು. ಆಮೇಲೆ ಇನ್ನೂ ಮುಖ್ಯವಾಗಿ ಒಂದು ಕಂಡೀಷನಲ್ಲಿ ಪ್ಲಸೆಂಟಾ ಪ್ರೀವಿಯಾ ಅಂತ ಹೇಳ್ತೀವಿ, ಕಸ ಕೆಳಗಿರುತ್ತೆ ಕೆಲವ್ರಿಗೆ. ಅಂಥವರು ತುಂಬ ಕೇರ್ಫುಲ್ಲಾಗಿರಬೇಕು. ಸೆಕ್ಷುವಲ್ ಇಂಟರ್ಕೋರ್ಸಿಂದ ಅವ್ರಿಗೆ ಬ್ಲೀಡಿಂಗ್ ಆಗ್ಬೋದು, ಹೆವಿ ಬ್ಲಡ್ ಲಾಸ್ ಆಗ್ಬೋದು. ಸೊ ಇಂಥವರು ಅಕಸ್ಮಾತ್ ಅವರ ಸ್ಕ್ಯಾನ್ ರಿಪೋರ್ಟಲ್ಲಿ ಕಂಪ್ಲೀಟ್ ಪ್ಲಸೆಂಟಾ ಪ್ರೀವಿಯಾ ಇಲ್ಲ ಲೋ ಲೈಯಿಂಗ್ ಪ್ಲಸೆಂಟಾ ಅಂತ ಇದ್ದರೆ, ಇದನ್ನು ಗರ್ಭಕೋಶದಲ್ಲಿ ಈ ಥರ ಇದ್ದರೆ, ಅವ್ರಿಗೆ ಪ್ಲಸೆಂಟಾ ಪೊಸಿಷನ್ ಇದ್ದರೆ ಅವರು ಸೆಕ್ಷುವಲ್ ಇಂಟರ್ಕೋರ್ಸ್ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಕ್ರಮಗಳನ್ನ ನೀವು ಅನುಸರಿಸ್ಕೊಂಡ್ರೆ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಇನ್ಫೆಕ್ಷನ್ಸ್ ಅವಾಯ್ಡ್ ಮಾಡ್ಬೋದು. ಇನ್ಫೆಕ್ಷನ್ಸ್ ಯಾವಾಗ ಅವಾಯ್ಡ್ ಆಗುತ್ತೋ, ಪ್ರೀಟರ್ಮ್ ಡೆಲಿವರಿ ಅಥವಾ ಮಗುಗೆ ಇನ್ಫೆಕ್ಷನ್ ಆಗೋದು ಇಲ್ಲ ಪೋಸ್ಟ್ಪಾರ್ಟಮ್ ಇನ್ಫೆಕ್ಷನ್ನು ಎಲ್ಲ ನಾವು ಕಡಿಮೆ ಮಾಡ್ಬೋದು. ಸೊ ವೀಕ್ಷಕರೇ, ನಿಮಗೆ ನಮ್ಮ ಚಾನಲ್ ಪ್ರೋಗ್ರಾಮ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.